ಅದು ನಾನು ನೋಡಿಲ್ವಲ್ಲ ಹೇಳಕ್ಕೆ. ಅವರು ಕೂಡ ಮನಮನೆಗೆ ಅಲ್ಲಲ್ಲ, ಅವರು ಮುಖ್ಯಮಂತ್ರಿಗಳು ಇದೇನು ಒಂದೇ ಬೈ ಎಲೆಕ್ಷನ್ ಇಲ್ಲ, ಸಾಕಷ್ಟು ಬೈ ಎಲೆಕ್ಷನ್ ಮಾಡಿದ್ದಾರೆ, ಗೆದ್ದಿದ್ದಾರೆ. ಬೈ ಎಲೆಕ್ಷನ್ ಮಾಡೋದೆಲ್ಲ ಗೆದ್ದಿದ್ದಾರೆ. ಅವ್ರು ಹೆಂಗ್ ಗೆಲ್ಲಬೇಕು ಅಂತ ಗೊತ್ತಿದೆ, ಮಾಡ್ತಾರೆ. ಈ ಸೂಟ್ ಕೇಸು ಇವೆಲ್ಲ ರಾಜಕೀಯ, ಅವ್ರ ವಿರೋಧ ಪಕ್ಷದವ್ರು ಮಾತಾಡ್ಬೇಕು. ಅವ್ರು ಹೆಂಗ್ ಮಾಡ್ತಾರೆ ನೋಡೋಣ ಎಲೆಕ್ಷನ್. ನಾವು ಗೆಲ್ಲೋದಕ್ಕೆ ನಮ್ಮ ತಂತ್ರ ನಾವು ಮಾಡ್ಬೇಕು. ದುರಾಡಳಿತ ಇದೆ, ಭ್ರಷ್ಟಾಚಾರ ತುಳುಕ್ತಾ ಇದೆ. ಹಾಗಾಗಿ ಈ ಬಾರಿ 2 ಬೈ ಎಲೆಕ್ಷನ್ ಅನ್ನ ಬಿಜೆಪಿ ಗೆಲ್ಲುತ್ತೆ ಅಂತ ಅಶೋಕ್ ಅವರಿಗೆ ಒಳ್ಳೆ ಆಡಳಿತ ಕೊಟ್ಟಿದ್ದೀವಿ, ಒಳ್ಳೆ ಗ್ಯಾರಂಟಿ ಕೊಟ್ಟಿದ್ದೀವಿ. ಎರಡೂ ಕೂಡ ಕಾಂಗ್ರೆಸ್ ಗೆಲ್ತಾರೆ. ಸರ್, ಕಾನೂನು ಮಾಪಶಾಸ್ತ್ರ ಇಲಾಖೆನ ಯಾವ ಸ್ಟ್ರೆಂಥ್ ಮಾಡ್ತಿದೆ ಎಷ್ಟೋ ಕಡೆ ಅದಕ್ಕೂ ಸ್ವಲ್ಪ ಕೇಂದ್ರ ಸರ್ಕಾರದ ನಿರ್ಬಂಧ ಮಾಡಿದ್ದಾರೆ. ಅದ್ರ ಬಗ್ಗೆ ಮತ್ತೆ ಕೇಂದ್ರ ಸರ್ಕಾರ ಪತ್ರ ಬರೀತಾ ಇದ್ದೀನಿ. ಯಾಕಂದ್ರೆ ಇನ್ಸ್ಪೆಕ್ಷನ್ ಮಾಡೋದು ಬೇಡ ಅಂತ ಸರ್ಕ್ಯುಲರ್ ಕೊಟ್ರೆ ಅವ್ರು ನ್ಯಾಯವಾಗಿ ಹೆಂಗ್ ಇನ್ಸ್ಪೆಕ್ಷನ್ ಮಾಡಿದಿರಾ ಆ ತೂಕನ ಲೆಕ್ಕಾಚಾರ ಮಾಡಕ್ಕೆ ಆಗೋದಿಲ್ಲ. ಅದಕ್ಕೆ ಮತ್ತೊಮ್ಮೆ ನಾನು ಕೇಂದ್ರದಲ್ಲಿ ಮಂತ್ರಿಗಳನ್ನ ಭೇಟಿಯಾಗಿ ಇದನ್ನು ಕರೆಕ್ಟ್ ಮಾಡ್ಬೇಕಾಗ್ತದೆ. ಅಲ್ಲದೆ ಇದು ಬಹಳ ಕೆಟ್ಟು ಹೋಗ್ತದೆ, ತೊಂದರೆ ಆಗ್ತದೆ ಅನ್ನೋ ವಿಷಯವನ್ನು ಮನವರಿಕೆ ಮಾಡ್ತಾರೆ. ಅಧಿಕಾರಿ ಸಿಬ್ಬಂದಿ ಇದೆ ಇಲ್ಲ, ಅದಕ್ಕೆ ಪ್ರಪೋಸಲ್ ಮಾಡಿದ್ದೀನಿ. ಅಧಿಕಾರಿಗಳು ಪೂರ್ತಿ ಇರ್ಬೇಕು, ಇದನ್ನು ನೋಡ್ಬೇಕಾದ್ರೆ ಇವರ ಕರೆಕ್ಟ್.